ಲಿಂಗಾಯತ್ ಸಮುದಾಯದವರು ಮತ್ತು ಒಕ್ಕಲಿಗ ಸಮುದಾಯ ಈ ಸರ್ವೆ ಏನು ಬರ್ತಿದೆ ಅಂದರೆ ಕಂದಾಜ್ ಪಂಚಾಯ ಅದು ಬೇಡ ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಸರ್ಕಾರ ಎಲ್ಲ ಒಂದು ಕಡೆ ಹಾಕಿಬಿಟ್ಟಿದೆ. ಆ ಸರ್ವೆ ಸರಿ ಇಲ್ಲ ಅಂತಂದ್ರೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ, ಆಮೇಲೆ ಇದು ಮಾಡ್ತೀವಿ. ನಾವು ಜಾತಿ ಗಣನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಜಾತಿ ಗಣನೆ ವೈಜ್ಞಾನಿಕವಾಗಿಲ್ಲ, ತರಾತುರಿಯಲ್ಲಿ ಮತ್ತು ಮುಗುಮಾಗಿ ಮಾಡಿದ್ದಾರೆ. ಕೆಲವೇ ಜನರು ಕೇಳೋದು, ಕೆಲವು ಜನರ ಸ್ಟೇಟ್ಮೆಂಟ್ ತಗೊಂಡು, ಕೆಲವು ಜನರದ್ದು ಅಂಕಿ ಅಂಶಗಳ ಮೇಲೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಭಾಳ ದೊಡ್ಡ ಪ್ರಬಲ ಕೋಮಾದಂಥ ವೀರಶೈವ ಲಿಂಗಾಯತರದು ಭಾಳ ಸಣ್ಣ ಮಟ್ಟಕ್ಕೆ 40 ಲಕ್ಷ 50 ಲಕ್ಷ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಅವೈಜ್ಞಾನಿಕವಾಗಿದೆ. ಅದನ್ನು ವೈಜ್ಞಾನಿಕವಾಗಿ ನೀವು ಸವಿಸ್ತಾರವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಎತ್ತಿನಹೊಳೆ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತೋಗಿದೆ. ಅದರಿಂದ ಎಲ್ಲೊಂದು ಕಡೆ ಕೋಲಾರ ಭಾಗ ಸೇರಿದಂತೆ ಅನೇಕ ಕಡೆ ನೀರು ಸರಿಯಾಗಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ತುಂಬ 10 ವರ್ಷ ಆಗಿದೆ. 12,000 ಇದ್ದಂಥ ಕೋಟಿ ಇದ್ದಂಥ ಪ್ರಾಜೆಕ್ಟ್ ಈಗ ತುಂಬ 24-25 ಕೋಟಿವರೆಗೂ ಹೋಗಿದೆ. ಅದು ಕೂಡ ಇನ್ನೂ ಹಣ ಇಲ್ಲ ಸರ್ಕಾರದಲ್ಲಿ. ಯಾವ ಸರ್ಕಾರದಲ್ಲಿ? ಈಗ ಕಾಲದಲ್ಲೇ ಶುರುವಾಗಿದೆ. ಈ ಸರ್ಕಾರ ಯಾವುದಕ್ಕೂ ಹಣ ಕೊಡ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಎಲ್ಲ ಭಾಗ್ಯಗಳಿಗೋಸ್ಕರ ಅವರು ಮಾಡ್ತಾ ಇದ್ದಾರೆ. ಆ ಭಾಗ್ಯನಾದರೂ ಸರಿ ಕೊಟ್ಟರೆ ಅದು ಕೊಟ್ಟಿಲ್ಲ. ಫಸ್ಟ್ 1 ತಿಂಗಳಷ್ಟೇ ಕೊಟ್ಟಿರೋದು, 40-45% ಅಷ್ಟೇ ಜನಕ್ಕೆ ಹೆಣ್ಮಕ್ಳಿಗೆ ಹೋಗಿದ್ದು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೂ 3 ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಹೆಣ್ಮಕ್ಳಿಗೂ ದುಡ್ಡು ಹೋಗಿಲ್ಲ. ಸೊ ಇವತ್ತು ವಿದ್ಯುತ್ ದರ 1 to 2 ಆಗಿದೆ. ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಎದ್ದಿದೆ. ಇಂಥ ಸಂದರ್ಭದಲ್ಲಿ ಎತ್ತಿನಹೊಳೆನೂ ಮಾಡೋಕ್ಕಾಗಲ್ಲ. ಇದ್ದಂಥ ನೀರಾವರಿ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದಾರೆ. ನಮ್ಮ ತಾಲೂಕಲ್ಲಿ ಸುಮಾರು ಹಿಂದಿನ ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಮಂಜೂರಾಗಿ ಟೆಂಡರ್ ಆಗಿದ್ದು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅನ್ನೋಂಥ ಒಂದೇ ಉದ್ದೇಶಕ್ಕೆ ಅವುಗಳನ್ನು ಕೂಡ ವಾಪಸ್ ತಗೊಂಡಿದ್ದಾರೆ. ಹಾಗಾಗಿ ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡೋದು ಭಾಳ ದೊಡ್ಡ ತಪ್ಪಾಗ್ತದೆ. ಅದು ನಿರೀಕ್ಷೆ ಮಾಡೋಕ್ಕೂ ಆಗೋದಿಲ್ಲ. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಥ್ಯಾಂಕ್ ಯು. ಈಗ ಅವರು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಈಗ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರಬೇಕು. ಇಲ್ಲ ನಾವು ಹಿಂದೆ ರಾಜೀನಾಮೆ ಕೊಟ್ಟು ಬಂದ್ವಿ, ನಾವು ಕೂಡ ಅವರು ಜೊತೆಗೆ ಇದ್ಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಂದ. ಆ ರೀತಿ ರಾಜೀನಾಮೆ ಅವ್ರು ಕೊಡೋ ಇಂಗಿತ ಇತ್ತು ಅಂತ ಹೇಳಿದರೆ ಕೊಡ್ಬೋದು. ಅವರ ಇದು ಒಳ್ಳೆಯದು. ಯಾಕೆಂದರೆ ಸುಮ್ಮನೆ ಈ ಪಕ್ಷದಲ್ಲಿರೋದು, ಆ ಪಕ್ಷದವ್ರ ಜೊತೆ ಓಡಾಡೋದು ಭಾರತೀಯ ಜನತಾ ಪಕ್ಷಕ್ಕೆ ಒಂಥರ ಮುಜುಗರವನ್ನು ಉಂಟು ಮಾಡ್ತದೆ. ಆದ್ದರಿಂದ ಅವ್ರು ಏನು ನಿರ್ಧಾರ ತೊಗೊಳ್ತಾರೆ ಅದು ಬೇಗ ತಗೊಳ್ಳೋದು ಭಾಳ ಒಳ್ಳೆಯದು. ನೋಡ್ರಿ, ಯತ್ನಾಳ್ ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ನನಗೆ ಅನುಮಾನ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇವತ್ತು ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು ಯಡಿಯೂರಪ್ಪನವರಲ್ಲ. ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾರವರು, ಅಮಿತ್ ಶಾ ಅವರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಮಾಡಿದ್ದಾರೆ. ಇದು ಹೈಕಮಾಂಡಿಂದ ಆಗಿದ್ದು. ಹೈಕಮಾಂಡಿಂದ ಆಗಿದ್ದನ್ನು ಇವರು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ಬದ್ಧತೆ ಯಾರಿಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನೋಡಿ, ಇವತ್ತು ರಾಜಸ್ಥಾನದಲ್ಲಿ ಉದಾಹರಣೆಗೆ ಫಸ್ಟ್ ಟೈಮ್ MLA ಆದವ್ರನ್ನ ಇವತ್ತು ಮುಖ್ಯಮಂತ್ರಿ ಮಾಡಿದಾಗ ಎಂತೆಂಥ ದೊಡ್ಡ ಸೀನಿಯರ್ಸ್, ವಸುಂಧರಾಜೆ ಎಕ್ಸ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಸ್ ಆದಂಥವರು ಕೂಡ ಅದನ್ನು ಒಬೆ ಮಾಡಿ ಅವರು ಸೈಲೆಂಟ್ ಆಗಿದ್ದಾರೆ. ಹಾಗೆ ಅವರು ಕೂಡ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಸೈಲೆಂಟ್ ಆಗಿರೋದು ಒಳ್ಳೆಯದು. ಪಕ್ಷ ಯಾರನ್ನ ನಮಗೆ ಇವತ್ತು ಅಧ್ಯಕ್ಷರು ಮಾಡಿದೆ, ಅವರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಮುಂದೆ ಹೋಗೋದು ಭಾಳ ಸೂಕ್ತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೋಮಣ್ಣ ಅವ್ರದ್ದು ಸರಿ ಆಗ್ತದೆ. ಸೋಮಣ್ಣ ಅವರು ಹಿರಿಯವರಿದ್ದಾರೆ ನಮ್ಮ ಪಕ್ಷದಲ್ಲಿ, ಅವ್ರದ್ದೆಲ್ಲ ಸರಿ ಆಗ್ತದೆ ಅಂತ ಆಶಾಭಾವನೆ ಕೂಡ ನಮಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.